ದಿನೇಶ್ ಗುಂಡೂರಾವ್ ಸಾಹೇಬರು ಇವತ್ತು ನಮಗೆ ಒಂದು 600 ಕಾರ್ಡು ಬೀದಿ ವ್ಯಾಪಾರಿಗಳ ಐಡಿ ಕಾರ್ಡ್ನು ವಿತರಣೆ ಮಾಡಿದ್ದಾರೆ. ಅವ್ರಿಗೆ ಇವತ್ತು ನಮಗೆ ಈ ಭಾಗದಲ್ಲಿ ಬೆಂಗಳೂರು ಕೇಂದ್ರ ಜಿಲ್ಲಾದಲ್ಲಿ ಇವತ್ತು ನಮಗೆ ಸಿಹಿ ಸುದ್ದಿ ಅಂತಾನೆ ಹೇಳಕ್ ಬಯಸ್ತೀನಿ. ನಮಗೆ ಕಾರ್ಡ್ಗಳನ್ನ ಕೊಡುವಂತ ಕೆಲಸ ಇವತ್ತು ಗುಂಡೂರಾವ್ ಸಾಹೇಬರು ಫಸ್ಟ್ ಮೊದಲನೇದಾಗಿ ಇಲ್ಲಿ ಗಾಂಧಿನಗರದಲ್ಲಿ ಇವತ್ತು ಬಿಡುಗಡೆ ಮಾಡಿದ್ದಾರೆ. 1900 ಕಾರ್ಡ್ ಇದೆ, ಅದರಲ್ಲಿ 600 ಕಾರ್ಡ್ ಇವತ್ತು ಬಿಡುಗಡೆ ಆಗಿದೆ. ಮುಂದೆ ಅದನ್ನ ಬೇರೆಯಲ್ಲಿ ಬಿಟ್ಟು ಜನ ಸಾಗರ ಜಾಸ್ತಿ ಆಗುತ್ತೆ. ಹಂಗಾಗಿ ಇವತ್ತು ಇನ್ನೊಂದು ನೆಕ್ಸ್ಟ್ ವೀಕ್ ಎಲ್ಲರೂ ಇಟ್ಕೊಂಡು ಅಲ್ಲಿ ಉಳಿದಿದ್ದ ಕಾರ್ಡ್ 1300 ಕಾರ್ಡು ಬೇರೆ ಗ್ರೌಂಡ್ ಅಲ್ಲೋ ಮತ್ತು ಅಲ್ಲಿ ಸ್ಪಾಟ್ ಅಲ್ಲಿ ಅಂಗಡಿಯಲ್ಲಿ ಮಾರ್ಕೆಟ್ ಅಲ್ಲಿ ಪ್ರದೇಶದಲ್ಲಿ ಅಲ್ಲೇ ಕೊಡ್ಬೇಕಂತ ತೀರ್ಮಾನ ಮಾಡಿ ಸಾಹೇಬರು ಕೊಟ್ಟು ಹೋದ್ರು. ಇವತ್ತು ನಮ್ಗೆ ಬೀದಿ ವ್ಯಾಪಾರಿಗಳಿಗೆ ಎಲ್ಲ ಕಡೆ ಎತ್ತಂಗಡಿ ಆಗ್ತಾ ಇದೆ. ಜಿಪಿ ಅವರು ಎತ್ತಂಗಡಿ ಮಾಡ್ತಿದ್ದಾರೆ, ಏನು ಲೈಸೆನ್ಸ್ ಇಲ್ಲ ಅಂದ್ರೆ, ಐಡಿ ಕಾರ್ಡ್ ಇಲ್ಲ ಅಂದ್ರೆ. ಹಂಗಾಗಿ ಇವತ್ತು ಎಲ್ಲ ಕಡೆ ಪಾಪ ಕೊಟ್ಟಿದ್ದಾರೆ. ನಮ್ಮ ಜಿಬಿಎ ಕಮಿಷನರ್ ಸಾಹೇಬರಿಗೂ, ತುಷಾರ್ ಗಿರಿನಾಥ್ ಅವ್ರಿಗೂ ಮತ್ತೆ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಮಹೇಶ್ ರಾವ್ ಅವ್ರಿಗೂ ಮತ್ತೆ ಅವ್ರಿಗೆಲ್ಲರಿಗೂ ನಮ್ಮ ಯಾರು ಜಿಬಿಎ ಅಧಿಕಾರಿಗಳಿದ್ದಾರೋ ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೀನಿ. ನವ ಕರ್ನಾಟಕ ರಾಜ್ಯ ಬೀದಿ ಬದಿ ವ್ಯಾಪಾರ ಸಂಘದ ವತಿಯಿಂದ ಎಲ್ಲ ನಮ್ಮ ಜಿಬಿಎ ವತಿಯವರೆಗೂ ನಾನು ಧನ್ಯವಾದಗಳು ಈ ಸಂದರ್ಭದಲ್ಲಿ ಹೇಳ್ತೀನಿ. ಟಿವಿನಲ್ಲಿ ಒಂದು ವರದಿ ಆಗುತ್ತೆ, ಇದೇ ಸಮಿತಿ ವ್ಯಾಪಾರಿ ಅತ್ಯಂತ ಮಾಡ್ಬೇಕು ಅಂತ ಹೇಳ್ತಾರೆ ಹೋರಾಟಗಾರರು. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಅವರು ಬೀದಿ ವ್ಯಾಪಾರಿಗಳೇ ಅಲ್ಲ, ನೇರವಾಗಿ ಹೇಳ್ಬೇಕಾದ್ರೆ ರಂಗಸ್ವಾಮಿ ಅವರೇ ಅವರು ಬೀದಿ ವ್ಯಾಪಾರಿ ಅಲ್ಲ. ಅವ್ರ ತಂಡ, ಅವ್ರ ಜೊತೆಲಿರೋರು ಬೀದಿ ವ್ಯಾಪಾರಿಗಳೇ ಅಲ್ಲ. ಅವರು ಸತತವಾಗಿ ಬೀದಿ ವ್ಯಾಪಾರಿ ಕೆಲಸ ಮಾಡ್ಕೊಂಡು ಬರ್ತಿದ್ರು. ಸಂಘಟನೆ ಇರೋ ಟೈಮಲ್ಲಿ ನಾವು ಅವ್ರ ಜೊತೆಯಿಂದಾನೇ ಆಚೆ ಬಂದಿರೋದು. ಸತತವಾಗಿ 17 ವರ್ಷ ಜೊತೆ ಕೆಲಸ ಮಾಡಿದೀವಿ, ಸಂಘ ಪರವಾಗಿ ಕೆಲಸ ಮಾಡ್ತಿದ್ವಿ ನಾವು. ಈಗ ಅವರು ಬೇರೆ ಸಂಘಟನೆಗಳಿಗೆ ಮಾಡ್ಕೊಂಡು ಬೀದಿ ವ್ಯಾಪಾರಿಗಳಿಗೆ ಅನ್ಯಾಯ ಮಾಡ್ತಿದ್ದಾರೆ. ಅವರು ಕಾರ್ಡ್ ಬೇಡ ಅಂತಾರೆ. ಮೊದಲನೇದಾಗಿ ಸಮೀಕ್ಷೆ ಆಗಿ ಒಂದು 24 ಸಮೀಕ್ಷೆ ಆಗಿರೋದು. ಆಗಲೇ ಅವರು ಒಂದು ಪ್ರಾಬ್ಲಮ್ ಮಾಡಿದ್ರು ನಮ್ಗೆ. ಬೆಂಗಳೂರಲ್ಲಿ ವ್ಯಾಪಾರಿಗಳಿಗೆ 1,40,000 ಜನ ಬೀದಿ ವ್ಯಾಪಾರಿಗಳಿದ್ದಾರೆ. ಆದ್ರೆ ಅವರು ಕರ್ನಾಟಕ ರೇಷನ್ ಕಾರ್ಡ್ ಬೇಕು, ನಮ್ ತರ ಇದೆ, ನಮ್ದು ರೂಲ್ಸ್ ಇದೆ, ರೆಗ್ಯುಲೇಷನ್ ಇದೆ ಅಂತ ಹೇಳಿ ಎಲ್ಲಾ ಬೀದಿ ವ್ಯಾಪಾರಿ ಮೇಲೆ ಹೊಡೆತ ಮಾಡಿದ್ರು. 1,46,000 ಬೀದಿ ವ್ಯಾಪಾರಿಗಳಿಗೆ ಬರೀ 27,000 ಜನಕ್ಕೆ ಲೈಸೆನ್ಸ್ ಸಿಕ್ತಿ ಇವಾಗ ಜಿಬಿಎ ಇಂದ. ಅದನ್ನು ಕೊಡ್ಬೇಡಿ ಅಂತ ಕೋರ್ಟ್ಗೆ ಹೋಗ್ತೀನಿ. ಆ ಕಾರ್ಡ್ ಸರಿ ಇಲ್ಲ, ಫ್ಯಾಮಿಲಿ ಫೋಟೋ ಇಲ್ಲ, ಅದು ನಿಮ್ಗೆ ನೀವೇ ಮಾಡಿದ್ದು. ಯಾಕೆ ನೀವು ಫಸ್ಟ್ ಅದನ್ನೆಲ್ಲ ಮಾಡಿಸಿಲ್ಲ? ನೀವು ನಾವು ಸ್ಮಾರ್ಟ್ ಮಾಡ್ಕೊಡ್ತೀವಿ, ಎಷ್ಟು ಮೀಟಿಂಗ್ ಹಿಡಿದ್ರ ನೀವು, ಸ್ಮಾರ್ಟ್ ಕಾರ್ಡ್ ಮಾಡ್ಕೊಡ್ತೀವಿ, ಆ ಕಾರ್ಡ್ ಮಾಡ್ಕೊಡ್ತೀನಿ, GPS ಮಾಡ್ಕೊಡ್ತೀನಿ, ಎಲ್ಲ ರೆಡಿ ಆಗಿದೆ. ನೀವೇ ಯಾರು ನೀವು ಸರ್ಕಾರದವ್ರು ಯಾರಾದ್ರೂ ಉದ್ಘಾಟನೆ ಮಾಡಿದ್ರೆ ಆ ಕಾರ್ಡ್ ಚೆನ್ನಾಗಿತ್ತು ಅವಾಗ ನಿಮ್ಗೆ. ಈಗ ನಾವು ಕಮಿಷನ್ ಅವ್ರು ನೀವು ಕೊಟ್ಬಿಡಿಯಪ್ಪ ಕಾರ್ಡ್ ಆಯ್ತು ಅಂತ ಹೇಳಿದ್ರು, ನಾವು ಹೋರಾಟ ಮಾಡಿ ಕಾರ್ಡ್ ತಗೊಳಿದ್ರೆ ನಿಮ್ಗೆ ಒಪ್ಪಿಲ್ವಾ? ನಿಮ್ಗೆ ಬೀದಿ ವ್ಯಾಪಾರ ವರ್ತ ಮಾಡಿದ್ರೆ ನಿಮ್ ಕೆಲಸ ಆಗಿದಲ್ವಾ? 1,00,000 ಜನಕ್ಕೆ ನೀವು ವ್ಯಾಪಾರ ಮಾಡೋಕೆ ಬಿಡಿದಂಗ್ ಮಾಡ್ಬಿಟ್ಟಿದ್ರೆ ಆಲ್ರೆಡಿ. ಅದೆಲ್ಲ ಶಾಪ ನಿಮ್ಗೆ ತಟ್ಟಿದ್ದಾರೆ ರಂಗಸ್ವಾಮಿ ಅವ್ರೆ. ನೇರವಾಗಿ ಹೇಳ್ಬೇಕಾದ್ರೆ ನಿಮ್ಗೆ 1,40,000 ಜನಗಳಿಗೆ ನೀವು ಲೈಸೆನ್ಸ್ ಕೊಡದೆ ಮಾಡಿದ್ರ ನೀವು. ಈಗ ಸಿಕ್ಕಿರೋದು 27,000 ಜನಕ್ಕೆ, ಅದನ್ನು ಬಿಡ್ತಾ ಇಲ್ಲ ನೀವು. ಉಳಿದವ್ರು ಎಲ್ಲಿ ಹೋಗ್ಬೇಕು? ಅದ್ರ ಬಗ್ಗೆ ನಾವು ಮುಂದೆ ತೀರ್ಮಾನ ತಗೊಳ್ತೀವಿ. ಜಿಪಿಎಗೆ ನಾವು ಕಂಪ್ಲೇಂಟ್ ಮಾಡ್ತೀವಿ. ಸಮೀಕ್ಷೆ ಮತ್ತೆ ಆಗ್ಬೇಕು. 27,000 ಜನಕ್ಕೆ ಲೈಸೆನ್ಸ್ ಕೊಟ್ಟ ಆದ್ಮೇಲೆ ಮತ್ತೆ ಉಳಿದವ್ರಿಗೆ ಲೈಸೆನ್ಸ್ ಕೊಡ್ಬೇಕು. ಅವ್ರಿಗೂ ರೇಷನ್ ಕಾರ್ಡ್ ನಮ್ಗೆ ಅವಶ್ಯಕತೆ ಇಲ್ಲ. ಅದನ್ನ ನಾವು ಕೂಡ ಯಾಕೆ ಕೋರ್ಟ್ಗೆ ಹೋಗು, ನಾವು ನವ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಸಂಘ ರೆಡಿಗಿದೆ ಫೇಸ್ ಮಾಡೋದಕ್ಕೆ. ಯಾಕಂತ ಹೇಳ್ತೀರಾ? ಇವತ್ತು ಅವರು 1,00,000 ಜನ ಹೊಟ್ಟೆ ಮೇಲೆ ಹೊಡೆದ್ರು ರಂಗಸ್ವಾಮಿ. ನೇರವಾಗಿ ಹೇಳ್ಬೇಕಾದ್ರೆ ತಮಿಳವರು, ಕನ್ನಡದವರು ಅಂತ ತಮಿಳವರು, ಉತ್ತರ ಪ್ರದೇಶವರು ಎಲ್ಲರೂ ಇದ್ದಾರೆ. ಯಾರಿಗೆ ಡಾಕ್ಯುಮೆಂಟ್ಸ್ ಇದೆಯೋ ಅವ್ರಿಗೆ ಮಾಡಕ್ಕೂ ಅವಕಾಶ ಕೊಟ್ಟಿಲ್ಲ ಅವರು. ಜಿಬಿಎ ಇಂದ ಹೋಗಿ ಲೆಟರ್ ಕೊಟ್ಟು ಬರೀ ಆಧಾರ್ ಕಾರ್ಡ್ ಬೇಕು ಅಂತ, ರೇಷನ್ ಕಾರ್ಡ್ ಬೇಕು ಅಂತ ಹೇಳಿ ಎಲ್ಲರಿಗೂ ಮೋಸ ಮಾಡಿದ್ದಾರೆ ಅವರು. ಇವತ್ತು ಎಲ್ಲ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ ಅವರು. ನೇರವಾಗಿ ರಂಗಸ್ವಾಮಿಗೆ ಕೇಳ್ತೀನಿ ನಾನು, ನೀವು ಮಾಡಿದ್ದು ಪಾಪ, ನಿಮ್ ದೇವ್ರು ನಿಮ್ಗೆ ಸುಮ್ಮನೆ ಬಿಡೋ ಈ ಸಂದರ್ಭ ನಿಮ್ಗೆ ಹೇಳಕ್ ಬಯಸ್ತೀನಿ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನೀವು ಏನಾದ್ರೂ ನಿಜವಾದ ಬೀದಿ ಬದಿ ವ್ಯಾಪಾರ ಹಾಕಿದ್ರೆ ನಿಮ್ಗೆ ಕೊಟ್ಟಿದ್ದು ಕಷ್ಟ. ನೀವು ವ್ಯಾಪಾರಿ ಎಲ್ಲ ನೀವು ಬೆಳಗ್ಗೆ ಬ್ಯಾಗ್ ಹಾಕೊಂಡು ವೈಟಿಂಗ್ ಹಾಕೊಂಡು ಊರೂರು ಸುತ್ಕೊಂಡಿರೋ ಗಿರಾಕಿ ನೀನು. ಯಾಕೆ ಇದೆಲ್ಲ ಮಾಡ್ತೀಯ ನೀನು? ಏನ್ ವ್ಯಾಪಾರ ಪಾಪ ಮಾಡ್ತೀನಿ ನಿನ್ಗೆ? ನೀನ್ ಎಲ್ಲೆಲ್ಲಿ ಏನ್ ಮಾಡಿದೀಯಾ ಇಲ್ಲ ನಮ್ಗೆ ಗೊತ್ತಿದೆ. ಅರ್ಥ ಆಯ್ತಾ? ಕಾರ್ಡ್ ಯಾಕೆ ಕೊಡಬಾರ್ದು ಅಂತ ನಮ್ಗೆ ಗೊತ್ತಿದೆ. ನಿಮ್ಗೆ ಕಾರ್ಡ್ ಕೊಡ್ಬೇಕಾದ್ರೆ ಕಾರ್ಡ್ ಕೊಡಬಾರ್ದು ಯಾಕೆ ಹೇಳ್ತಿದ್ಯಾ ಅಂದ್ರೆ, ನಾನು ಕೋರ್ಟ್ ಸ್ಟೇ ಆರ್ಡರ್ ತಗೊಂಡ್ಬಂದ್ ಕೊಡ್ತೀನಿ, 5,000 ಕೊಡಿ ಅಂತ ನೀವು ಕೇಳ್ತೀರಾ. ಕಾರ್ಡ್ ಕೊಟ್ಬಿಟ್ರೆ ನೀವು ಕೇಳಕ್ಕಾಗಲ್ವಲ್ಲ? ಸ್ಟೇ ಆರ್ಡರ್ ತಗೊಂಡ್ಬಂದ್ ಕೊಡ್ತೀನಿ, ಎತ್ತಂಗಡಿ ಆಗ್ತದೆ ಅಂದ್ರೆ ಹೋಗ್ತೀರಾ ಅಲ್ಲಿ ನೀವು ಬ್ಯಾಗ್ ಹಾಕೊಂಡು ಹೋಗ್ಬಿಟ್ಟು ನಾನು ಕೋರ್ಟಿನ ಸ್ಟೇ ಆರ್ಡರ್ ತಗೊಂಡ್ಬಂದ್ ಕೊಡ್ತೀನಿ, 5,000 ರೂಪಾಯಿ ಒಬ್ಬರು ಕೊಡಿ ಅಂತ ಕೇಳ್ತೀರಾ. 5,000 ಕೊಟ್ಟರೆ ಸ್ಟೇ ಆರ್ಡರ್ ತಗೊಂಡ್ಬಂದ್ ಕೊಟ್ಟು ಕುಣಿಸ್ಬಿಟ್ಟು ನೀವು ಸರ್ಕಾರ ಇದೆ ನಮ್ದೇ ಅಂತ ಹೇಳಿ ಬೋಲ್ ಬಚ್ಚನ್ ಕೆಲಸ ಮಾಡ್ಕೊಂಡು ಸುತ್ತಾ ಇದ್ದೀರಾ ಕರ್ನಾಟಕ ರಾಜ್ಯದಲ್ಲಿ. ನೀವು ಮತ್ತೆ ಇನ್ನೇನ್ ಮಾಡ್ತಿದ್ರ ನೀವು?
ನೀವು ಹೋಗಿ ಸಂಘಟನೆ ಬಿಟ್ಟು ನಮ್ದು ಕರ್ನಾಟಕ ಬೀದಿ ಬದಿ ವ್ಯಾಪಾರ ಒಕ್ಕೂಟ ಬಿಟ್ಟು 3 ವರ್ಷ ಆಯ್ತು. ನೀವು ಬೇರೆ ಸಂಘಟನೆ ಸಂಸ್ಥೆಗೆ ಹೋದ್ರಿ, ಬೀದಿ ವ್ಯಾಪಾರಿಗೆ ಏನ್ ಸಮಯ ಮಾಡಿದ್ರೆ ನೀವು ₹1 ಕೆಲಸ ಮಾಡ್ಕೊಟ್ಟಿದ್ರೆ ಅಂತ ನೀವು ತೋರಿಸಿದ್ರಲ್ಲ. ₹1 ಕೆಲಸ ನಾನು ಮಾಡ್ಕೊಟ್ಟು ಬೀದಿ ವ್ಯಾಪಾರಿಗಳಿಗೆ ಒಳ್ಳೇದ್ ಮಾಡಿದ್ರಿ. ಈ ಸಂದರ್ಭ ನೀವು ಹೇಳಿ. 3 ವರ್ಷ ಸತತವಾಗಿ ಬಲಿ ಹೋಲ್ ಬಿಟ್ಕೊಂಡು ನಾಟಕ ಮಾಡ್ಕೊಂಡು ಕೋರ್ಟ್ ಸ್ಟೇ ಆರ್ಡ್ರು ₹1000 ನೀವು ಮೆಂಬರ್ಶಿಪ್ ತಗೊಂಡು ನೀವು ಇದನ್ನೆಲ್ಲ ಮಾಡ್ಕೊಂಡು ಬರಲ್ಲ. ಇದು ಮುಂದೆ ದಿನಗಳಲ್ಲಿ ಜನಗಳು ನಿಮಗೆ ಬುದ್ಧಿ ಕಲಿಸ್ತಾರೆ. ಬೆಂಗಳೂರಲ್ಲಿ ಏನು ದಡ್ರಿಲ್ಲ ಜನಗಳು, ವ್ಯಾಪಾರಿಗಳು ಯಾರು ದಡ್ರಿಲ್ಲ. ಎಲ್ಲರಿಗೂ ಇವತ್ತು ಗೊತ್ತಾಗುತ್ತೆ ರಂಗಸ್ವಾಮಿ ಯಾರು ಏನ್ ಮಾಡ್ತಾವ್ರೆ. ಹೋಗೋ ನೀನ್ ಕೋರ್ಟ್ಗೆ ಹೋಗು, ನೀನ್ ಹೈಕೋರ್ಟ್ಗೆ ಹೋದ್ರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ. ನಮ್ಗೇನು ಅದ್ರ ಕೋರ್ಟ್ ನಿಮ್ದೇ ಅಲ್ಲ, ಅದು ನ್ಯಾಯ ನಿಮ್ದೇ ಒಬ್ರಿಗೆ ಅಲ್ಲ, ಎಲ್ಲರಿಗೂ ಒಂದೇ ನ್ಯಾಯ. ಸರ್ಕಾರ ಎಲ್ಲರಿಗೂ ಒಂದೇ ಮಾಡುತ್ತೆ. ಸರ್ಕಾರ ಯಾರೋ ಒಬ್ರು ಬೀದಿ ವ್ಯಾಪಾರಿಗಳಿಗೆ ಅನ್ಯಾಯ ಮಾಡಬಾರ್ದು ಅಂತ ಹೇಳಿದ್ರೆ ನಾವು ಜೀಬೆ ಪರ ಇರ್ತೀವಿ. ನಮ್ಗೆ ಜೀಬೆ ಪರ ವ್ಯಾಪಾರ ಮಾಡಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅವರು, ನಾವು ವ್ಯಾಪಾರ ಮಾಡ್ತೀವಿ. ಅದ್ರ ಎರಡನೇ ಮಾತಿಲ್ಲ. ನಮ್ಗೇನ್ ಬೇಕು, ವ್ಯಾಪಾರ ಐಡಿ ಕಾರ್ಡ್ ಬೇಕಿತ್ತು, ನಾವು ತಗೊಳ್ತೀವಿ ಐಡಿ ಕಾರ್ಡು. ಯಾಕೆ ಕೋರ್ಟ್ಗೆ ಹೋಗ್ತೀವಿ, ಹೋಗ್ ನೀನು. ನಮಗೂ ಗೊತ್ತಿದೆ ಮುಂದಿನ ದಿನ ನಾವ್ ಏನ್ ಮಾಡ್ಬೇಕಂತ. ಜನ ನಿನ್ ಬುದ್ಧಿ ಕೆಲಸ ಮಾಡ್ತಾರೆ. ನಮಸ್ತೆ ಸರ್. ಕೇಶವಮೂರ್ತಿ, ನವ ಕರ್ನಾಟಕ ರಾಜ್ಯ ಬೀದಿ ಬದಿ ವ್ಯಾಪಾರ ಸಂಘದ ರಾಜ್ಯಾಧ್ಯಕ್ಷರು.